ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೆಟ್ಲೆ ಬಂದಂತ ದೇಶಗಳಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ? ತಿನ್ನಕ್ಕೆ ಊಟ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಎಲ್ಲ ದೇಶಗಳು ದಿಗ್ಬಂಧನ ಹಾಕಿದೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಈ ದೇಶದ ನೆಚ್ಚಿನ ನಮ್ಮ ಸೈನಿಕರು. ಅದಕ್ಕೆ ನಾವೇನು ಮಾಡಬೇಕು? ನಾವೇನು ಹಣ ಕೊಡಬೇಕಾಗಿದ್ದಿಲ್ಲ, ಯುದ್ಧಕ್ಕೆ ಹೋಗಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಸೈನಿಕರೇ, ನೀವು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ನಾವು ನಿಮ್ಮ ಜೊತೆಗಿದ್ದೇವೆ, ಮುನ್ನುಗ್ಗಿ ಅನ್ನುವಂತ ಸಂದೇಶವನ್ನ ಒಗ್ಗಟ್ಟಿನಿಂದ ನಾವು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಷ್ಟೇ ನಮ್ಮದು ಅನ್ನುವಂಥದ್ದನ್ನ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ತೀರ್ಮಾನ ಮಾಡಿದ್ದೀವಿ, ಸಂದೇಶವನ್ನ ಕೊಟ್ಟಿದ್ದೀವಿ. ಬಂಧುಗಳೇ, ನಮ್ಮ KGF ನಗರದಲ್ಲಿ ಗ್ರಾಮಾಂತರ ಮತ್ತು ನಗರ ಇಬ್ಬರು ಸೇರಿ ತುಂಬ ಯಶಸ್ವಿಯಾಗಿ ನಡೆಸಿದ್ದೀವಿ. ಇಡೀ ಭಾರತದಲ್ಲಿ ಈ ಯಾತ್ರೆಯನ್ನು ಮಾಡಬೇಕೆಂಬ ನಮ್ಮ ಸೈನಿಕರಿಗೆ ಒಂದು ಸ್ಥೈರ್ಯ, ಒಂದು ಧೈರ್ಯವನ್ನು ಕೊಟ್ಟು ಅವರಿಗೆ ನಾವು ಇದ್ದೀವಿ, ಇನ್ನು ಮುಂದೆ ಕೂಡ ಇಂಥ ದುರಂತಗಳು ನಡೆದರೆ ಅದಕ್ಕೆ ನಾವು ನಿಮಗೆ ಸಪೋರ್ಟಾಗಿ ಇರ್ತೀವಿ ಅನ್ನೋ ಉದ್ದೇಶದಿಂದ ಇದನ್ನು ಇಡೀ ದೇಶದಲ್ಲೆಲ್ಲನೂ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ನಗರದಲ್ಲಿ ಒಟ್ಟಾಗಿ ನಾವು ಎಲ್ಲರೂ ಸೇರಿ ಪಕ್ಷ ಭೇದ ಇಲ್ಲದೆ, ಪ್ರತಿಯೊಬ್ಬರು ಜಾತಿ ಮತ ಏನೂ ಇಲ್ಲದೆ ನಾವು ಇದನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮ ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ, ನಮ್ಮ ವಿದ್ಯಾರ್ಥಿನಿಯರು, ನಾವು ಈಗಲಿಂದಲೇ ತಿಳ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ ಯಾರೇ ನಮ್ಮ ಗಡ್ಡೆಗೆ ಬಂದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಈ ಮನೆಯಲ್ಲೇ ಇಟ್ಕೊಂಡು, ಈ ದೇಶದಲ್ಲೇ ಇಟ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದೆಬಡಿಯಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. Oi, mata ada tani kurang ada. Oi, tani kurang.
अभी बेटा माम रे माम क्या माम ನನ್ನೆಲ್ಲ ಆತ್ಮೀಯ ಉತ್ಸಾಹಿ ವಿದ್ಯಾರ್ಥಿನಿಯರ ನೇತೃತ್ವದಲ್ಲಿ ಈ ಉತ್ತಮವಾದಂತ ತಿರಂಗ ಯಾತ್ರೆ ಕೆಜೆಪಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಡೆದಿದೆ. ಎಲ್ಲರಿಗೂ ಉತ್ಸಾಹ ಆಗಿದೆ. ಎಷ್ಟೋ ಜನ ನೋಡ್ತಾ ಇದ್ದೆ, ಯಾರು ನಮ್ಮ ಜೊತೆ ಭಾಗವಹಿಸಿಲ್ಲ ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು. ನಾವು ಧ್ವಜ ಇಟ್ಕೊಂಡು ಹೋಗ್ಬೇಕಾಯ್ತಲ್ಲಪ್ಪ ಅಂತ. ನೀವಿವತ್ತು ಆ ಪ್ರೌಡ್ನ ನೀವು ತಗೊಬೇಕು. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಜೈಕಾರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಏನು ಪಾಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಏನು 26 ಜನರ ಒಂದು ಸಿಂಧೂರನ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೃತ್ಯ ನಡೆಸಿದ್ರು. ಅವತ್ತೇ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟರು, ಈ ಒಂದು ಹತ್ಯೆಗಳಿಗೆ ಕಾರಣರಾದವ್ರನ್ನ ಬಿಡಲ್ಲ, ಅವ್ರಿಗೆ ತಕ್ಕವಾದಂತ ಉತ್ತರ ಕೊಡ್ತೀನಿ ಅಂತ. ಕೇವಲ 12 ದಿವಸಗಳಲ್ಲಿ ಇಡೀ ಪಾಕಿಸ್ತಾನವನ್ನ ಸದೆ ಪಡೆದು ಕೇವಲ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಉತ್ತರ ಕೊಟ್ಟಿಲ್ಲ, ಪ್ರಪಂಚಕ್ಕೆ ಭಾರತದ ಶಕ್ತಿ ಏನಂತ ತೋರಿಸ್ಕೊಟ್ರು ನಮ್ಮ ಇಂಡಿಯನ್ ಆರ್ಮಿ ನರೇಂದ್ರ ಮೋದಿ ಅವರು. ಅದಕ್ಕೆಲ್ಲ ಕಾರಣಕರ್ತರು ನೀವು ಕೊಟ್ಟರಂತ ಉತ್ಸಾಹ, ನಿಮ್ಮ ಏನು ಭಾರತೀಯ ಸೈನಿಕರೊಂದಿಗೆ ಇಡೀ ಕೆಜಿಎಫ್ನ ಎಲ್ಲ ಯುವಕರು ಯುವತಿಯರು ಉತ್ಸಾಹ ತರುಣರು ಇದ್ದೀರಿ ಅಂದ್ಬಿಟ್ಟು ಇವತ್ತು ಕೆಜಿಎಫ್ನ ಪ್ರಮುಖ ರಸ್ತೆಗಳಲ್ಲಿ ಈ 1 ಕಿಲೋಮೀಟರ್ ತಿರಂಗವನ್ನ ಎತ್ತುಕೊಂಡು ಸೈನಿಕರ ಜೊತೆ ನಾವಿದ್ದೀರಿ, ಭಾರತದ ಆಡಳಿತದ ಜೊತೆ ನಾವಿದ್ದೀರಿ ಅಂತ ನೀವು ಒಂದು ಶಕ್ತಿ ಕೊಟ್ಟಿದ್ರಿ. ಈ ಶಕ್ತಿಗೆ ನಾನು ಎಲ್ಲ ವೇದಿಕೆ ಮುಖಂಡರ ನಿಮ್ಗೆಲ್ಲರಿಗೂ ಹೃದಯದಿಂದ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನಿವತ್ತು ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ದೇಶದ ಸೈನಿಕರಿಗೆ, ಆತ್ಮೀಯ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳೇ, ದೇಶ ಪ್ರೇಮ ಇಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡಬೇಕಂತೇಳಿ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖರು ತೀರ್ಮಾನ ಮಾಡಿದ ನಂತರ ನಮ್ಮ ಕೆಜಿಎಫ್ ನಗರದಲ್ಲಿ ಮಾಡಬೇಕು ಅಂತೇಳಿ ಅನೇಕ ಸಂಘ ಸಂಸ್ಥೆಗಳಿಗೆ ಮನವಿಯನ್ನು ಕೊಟ್ಟ ಮೇಲೆ ಮತ್ತೆ ವಿದ್ಯಾಸಂಸ್ಥೆಗಳಿಗೆ ನಾವು ಮನವಿಯನ್ನು ಕೊಟ್ಟ ಮೇಲೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಗುರುಗಳೆಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾರೆ. ಹೆಸರು ಹೇಳಿದ್ರೆ ಬಹಳಷ್ಟು ಜನ ಹೆಸರು ಹೇಳಬೇಕಾಗ್ತದೆ, ಸಮಯ ಕಡಿಮೆ ಕೊಟ್ಟಿದ್ದಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸುವುದರ ಮೂಲಕ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಪಕ್ಷಾತೀತವಾಗಿ ರಾಜಕೀಯ ಪ್ರಮುಖರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮಾಧ್ಯಮದ ಸ್ನೇಹಿತರೊಂದಿಗೆ ಭಾರತದ ಹಿರಿಮೆಯನ್ನ ಗರಿಮೆಯನ್ನ ಜಗತ್ತಿಗೆ ನಾವೆಲ್ಲರೂ ಕೂಡ ಭಾರತದ ಒಳಗಡೆ ದೇಶಕ್ಕಾಗಿ ನಾವೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತಿರಂಗ ಯಾತ್ರೆಯ ಮೂಲಕ ನಾವು ತೋರಿಸಬೇಕಾಗಿತ್ತು. ಅದು ನಾವು ಇವತ್ತು ಕೆಜಿಎಫ್ ಅಲ್ಲಿ ಮಾಡಿ ತೋರಿಸಿದ್ದೇವೆ ಬಂಧುಗಳೇ. ಗಡಿಯಲ್ಲಿ ಯೋಧರು ನಮಗಾಗಿ ಅಲ್ಲಿ ಕಾಯುತ್ತಿದ್ದಾರೆ, ಪ್ರಾಣವನ್ನು ತ್ಯಾಗ ಮಾಡಿ ದೇಶವನ್ನ ವಿಶ್ವ ಮಟ್ಟದಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ.
ಅದರ ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಆತಂಕ ಬಂದಾಗ, ದೇಶಕ್ಕೆ ಅಭದ್ರತೆ ಬಂದಾಗ, ದೇಶ ಸಂಕಷ್ಟಕ್ಕೆ ಬಂದಾಗ ನಾವು ಎಲ್ಲವನ್ನು ಮರೆತು ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಬೇಕಾಗಿದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿ, ಎಲ್ಲ ಧರ್ಮದವರು ನಾವಿಲ್ಲಿದ್ದೀವಿ, ಎಲ್ಲ ಜಾತಿಯವರು ನಾವಿಲ್ಲಿದ್ದೀವಿ. ಇದಕ್ಕೆ ಕಾರಣ ಏನು? ಆ ಭಾರತ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಜನ್ಮ, ಆ ಭಾರತ ಮಾತೆಯ ಮಡಿಲಲ್ಲಿ ಜನ್ಮ ಪಡೆದಂತ ನಾವು ಈ ಕರ್ಮಭೂಮಿಯ ಋಣವನ್ನ ತೀರಿಸಬೇಕು. ಅದಕ್ಕಾಗಿ ಈ ತಿರಂಗ ಧ್ವಜವನ್ನ ಹಿಡಿದು ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ದೇಶಕ್ಕಾಗಿ ಸೈನಿಕರೊಂದಿಗೆ ನಾವಿದ್ದೇವೆ, ಈ ದೇಶದ ಪ್ರಧಾನಮಂತ್ರಿಗಳ ಜೊತೆಗೆ ನಾವಿದ್ದೇವೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಈ ಯಾತ್ರೆಯನ್ನು ಮಾಡುತ್ತಿದ್ದೇವೆ ಬಂಧುಗಳೇ. ಇದಕ್ಕೆ ಯಾವುದೇ ರಾಜಕೀಯ ಬಣ್ಣವನ್ನ ಕಲ್ಪಿಸುವುದು ಬೇಡ. ನಾವೆಲ್ಲರೂ ಒಂದು, ಮೊದಲು ಭಾರತ ಮಾತೆ, ಆನಂತರ ನಾವೆಲ್ಲರೂ ಅನ್ನುವಂತ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇಶದ 140 ಕೋಟಿ ಜನ ನಾವೆಲ್ಲರೂ ಕೂಡ ಇವತ್ತು ತಿರಂಗ ಯಾತ್ರೆಯನ್ನ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಮಾಜಿ ಸಂಸದರಾದಂತಹ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಚಲಪತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರೆಲ್ಲರೂ ಏನು ಮಾರ್ಗದರ್ಶನ ಮಾಡಿದಾರೋ ಆ ಕೆಲಸವನ್ನು ಒಬ್ಬ ದೇಶದ ಈ ಭಾರತ ಮಾತೆಯ ಮಗನಾಗಿ, ಸೇವಕನಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ನಾವು ಯಾರಿಗೂ ಮುಖಂಡರಲ್ಲ, ಯಾರಿಗೂ ನಾಯಕರಲ್ಲ. ಸೈನಿಕರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತವ್ರು, ಅವ್ರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಯಾಕಂದ್ರೆ 6ನೇ ತಾರೀಕಿಂದ 13ನೇ ತಾರೀಕುವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಮಂತ್ರಿಗಳ ಜೊತೆಲಿ, ರಕ್ಷಣಾ ಪ್ರಮುಖರ ಜೊತೆಲಿ, ಸೈನಿಕರ ಜೊತೆಲಿ ನಿರಂತರವಾಗಿ ಮೀಟಿಂಗ್ ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ತಂಟೆಗೆ ಬಂದ್ರೆ ನೀವಿರಲ್ಲ. ಈಗಾಗಲೇ ನಿಮ್ ತಿನ್ನಕ್ ಊಟಕ್ಕಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೀರಿ, ಸಿಂಧು ನದಿಯಿಂದ ನೀರನ್ನ ನಿಲ್ಸಿ ತೊಳ್ಕೊಳ್ಳಕ್ಕೂ ನೀರಿಲ್ಲದೆ ಮಾಡಿದ್ದೀರಿ, ಕುಡಿಯಕ್ಕೂ ನೀರಿಲ್ಲದೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವ್ ಏನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿಗೆ ಕೊಟ್ಟಂತ ಫ್ರೀ ಹ್ಯಾಂಡ್, ನಿಮ್ ಮುನ್ನುಗ್ಗಿ ನೀವು ಇಷ್ಟ ಬಂದ ಕೊಡ್ರಾಕ್ರಿ ಪಾಕಿಸ್ತಾನ ಅಂತ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ಅವರ ಸೈನಿಕ ಮುಖ್ಯಸ್ಥರು ಎಲ್ಲರೂ ಅಂಗಲಾಚಿ ಬೇಡ್ಕೊಂಡು ದಯವಿಟ್ಟು ನಿಲ್ಸಿ ಯುದ್ಧ ನಮ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಹಂಗೆ ಹಿಂಗೆ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಅಲ್ಲ, ಅವ್ರ ಅಪ್ಪ ಹೇಳಿದ್ರು ನರೇಂದ್ರ ಮೋದಿ ಅವರು ಕೇಳಲ್ಲ. ವಿಶ್ವ ನಾಯಕರು ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೇಕು. ಚುನಾವಣೆ ಬಂದಾಗ ರಾಜಕಾರಣ ಮಾಡಲ್ಲ, ದೇಶ ಅಂತ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ, ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ನಾವೆಲ್ಲ ಈ ದೇಶದ ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ನರೇಂದ್ರ ಮೋದಿ ಅವರಿಗೆ ನಾವಿದ್ದೀರಿ ನಿಮ್ ಜೊತೆಯಲ್ಲಿ ಅಂತ ಹೇಳಿ ನೀವು ಇವತ್ತೇನು ನೋಟ್ಸ್ ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ನಮ್ಮ ಬ್ಲಡ್ ಅಲ್ಲಿ ನಾವು ಅದನ್ನ ಕೊಡಿಸ್ಕೊಬೇಕು. ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಹೆಸರು ಹೇಳಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ, ನಮ್ಮ ಜೊತೆಯಲ್ಲಿ ಬಂದಂತ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರು, ಪತ್ರಕರ್ತರು ಎಲ್ಲರಿಗೂ ವಿದ್ಯಾರ್ಥಿನಿಯರು, ಶಿಕ್ಷಕರು, ನಮ್ಮ ಎಲ್ಲ ಪಕ್ಷದ ಮುಖಂಡಗಳಿಗೂ ಧನ್ಯವಾದಗಳು. ನರೇಂದ್ರ ಮೋದಿ ಅವರು ನಮ್ಮ ಹೆಣ್ಮಕ್ಕಳ ಸಿಂಧೂರ ಪೇಟೆಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಡೀ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ನರೇಂದ್ರ ಮೋದಿ ಅವರಿಗೆ, ನಮ್ಮ ರಕ್ಷಣಾ ಸಚಿವರಿಗೆ, ನಮ್ಮ ಸೈನಿಕರಿಗೆ ನಾವಿದ್ದೀರಿ ನಿಮ್ ಜೊತೆ ಮುನ್ನುಗ್ಗಿ ಹೊರದಾಕ್ರಿ ಪಾಕಿಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಗೆಜ್ಜೆಯನ್ನು ಇಟ್ಟು ನಾವು ಮನ್ಸಿಟ್ಟ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಲಕ್ಷಣೆ ಇರಲ್ಲ ಅಂತ ಹೇಳಿ ನೋಡ್ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀರಿ. ಇಲ್ಲಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳು
ಸಂಪಂಗಣ್ಣವ್ರು ಇರ್ಬೋದು, ನಮ್ಮ ಸುರೇಶ್ ಅವರು ಇರ್ಬೋದು, ನಮ್ಮ ಶರ್ಮಾ ಅವರು ಇರ್ಬೋದು, ಬುಜ್ಜಿ ಅವರು ಇರ್ಬೋದು, ಕಮಲ್ ಅವರು ಇರ್ಬೋದು, ಹನುಮಂತರು ಇರ್ಬೋದು, ಜೈ ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂಶಕ್ತಿ ಚಲಪತಿರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ. ನಮ್ಮ ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ ನಮ್ಮ ವಿದ್ಯಾರ್ಥಿನಿಯರು, ನಾವು ಈಗಲಿಂದನೇ ತಿಳ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ ಯಾರೇ ನಮ್ಮ ಗಡ್ಡೆಗೆ ಬಂದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಈ ಮನೆಯಲ್ಲೇ ಇಟ್ಕೊಂಡು, ಈ ದೇಶದಲ್ಲೇ ಇಟ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದೆಬಡಿ ಅಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಇಂದು ತಿರಂಗ ಯಾತ್ರೆಯನ್ನು ನಮ್ಮ KGF ನಗರದಲ್ಲಿ ಗ್ರಾಮಾಂತರ ಮತ್ತು ನಗರ ಇಬ್ಬರು ಸೇರಿ ತುಂಬ ಯಶಸ್ವಿಯಾಗಿ ನಡೆಸಿದ್ದೀವಿ. ಇಡೀ ಭಾರತದಲ್ಲಿ ಈ ಯಾತ್ರೆಯನ್ನು ಮಾಡಬೇಕೆಂಬ ನಮ್ಮ ಸೈನಿಕರಿಗೆ ಒಂದು ಸ್ಥೈರ್ಯ, ಒಂದು ಧೈರ್ಯವನ್ನು ಕೊಟ್ಟು ಅವರಿಗೆ ನಾವು ಇದ್ದೀವಿ, ಇನ್ನು ಮುಂದೆ ಕೂಡ ಇಂಥ ದುರಂತಗಳು ನಡೆದರೆ ಅದಕ್ಕೆ ನಾವು ನಿಮಗೆ ಸಪೋರ್ಟಾಗಿ ಇರ್ತೀವಿ ಅನ್ನೋ ಉದ್ದೇಶದಿಂದ ಇದನ್ನು ಇಡೀ ದೇಶದಲ್ಲೆಲ್ಲನೂ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ನಗರದಲ್ಲಿ ಒಟ್ಟಾಗಿ ನಾವು ಎಲ್ಲರೂ ಸೇರಿ ಪಕ್ಷ ಭೇದ ಇಲ್ಲದೆ, ಪ್ರತಿಯೊಬ್ಬರು ಜಾತಿ ಮತ ಏನೂ ಇಲ್ಲದೆ ನಾವು ಇದನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಅದಕ್ಕೆ ಈ ಎಲ್ಲ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಂತಹ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಮಾಜಿ ಸೈನಿಕರು ಮತ್ತು ಎಲ್ಲ ಸ್ಕೂಲುಗಳವರು, ಕಾಲೇಜವರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿರೋದ್ರಿಂದ ಅವ್ರಿಗೆಲ್ಲರಿಗೂ ನಮ್ಮ ಗ್ರಾಮಾಂತರ ಪರವಾಗಿ ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಇವತ್ತು ಶುಕ್ರವಾರ ಒಳ್ಳೆಯ ದಿನ ಅನಿಸುತ್ತೆ. 23/5/2025 ತಿರಂಗ ಯಾತ್ರೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂದ್ಬಿಟ್ಟು, ಇದು ಜಾತ್ಯತೀತ ಅಲ್ಲ, ಪಕ್ಷಾತೀತನೂ ಅಲ್ಲ, ಇದೆಲ್ಲ ಜನರಲ್ಲಾಗಿ ಮಾಡೋದು. ಎಲ್ಲರೂ ಸೈನಿಕರಿಗೆ, ಕಷ್ಟಪಟ್ಟ ಸೈನಿಕರಿಗೆ, ನಮ್ಮ ದೇಶಕ್ಕೆ ಕಾಪಾಡ್ತಾ ಇರೋರಿಗೆ ಒಂದು ಥ್ಯಾಂಕ್ಸ್ ಇರೋದಕ್ಕೆ ಮುಖಾಂತರ ತಿರಂಗ ಯಾತ್ರೆ ಆಯೋಜಿಸಿದ್ದರಲ್ಲಿ ಪಾರ್ಟಿ ಅಂತ ಏನಿಲ್ಲ. ಎಲ್ಲ ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಮಹಾವೀರ್ ಜೈನ್ ಆಗ್ಬೋದು, ಇಂಜಿನಿಯರ್ ಕಾಲೇಜ್ ಆಗ್ಬೋದು, JT ಇರ್ಬೋದು, ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು ಸೇರಿ, ITI ಸೇರಿ, ಮತ್ತು ಮಿಲಿಟ್ರಿ ಅವರು ನಮಗೆ ತುಂಬ ಸಪೋರ್ಟ್ ಕೊಟ್ಟು ಈ ತಿರಂಗ ಯಾತ್ರೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿಸೋದಕ್ಕೆ ಮುಖ್ಯ ಕಾರಣ ಅವರೇ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದರೆ ಪಾರ್ಟಿ ಇರೋಲ್ಲ, ನಾವು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತ ಮಾಡೋದ್ರಿಂದ ಎಲ್ಲ ಸಂಘ ಸಂಸ್ಥೆ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ KGF ಜನತೆಗೆ ಧನ್ಯವಾದಗಳು ತಿಳಿಸ್ತೇನೆ.